ಇಂದು ರಾಜ್ಯದ ಎಲ್ಲೆಡೆ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ. ರಾಜ್ಯದ ಪ್ರತಿ ಮನೆಯಲ್ಲೂ ಕೂಡ ವಾಹನಗಳಿಗೆ ಪೂಜೆ ನಡೆಸಿ ವಿಶೇಷ ಅಲಂಕಾರ ಮಾಡ್ತಾರೆ. ಹಾಗಾದ್ರೆ ಈಗ ನಡೆಯುವಂತ ಆಯುಧ ಪೂಜೆ ಶುರುವಾಗಿದ್ದು ಹೇಗೆ ಅನ್ನುವ ಇತಿಹಾಸ ಗೊತ್ತಾಗಬೇಕು ಅಂದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ರಾಜ್ಯದಲ್ಲಿ ಇಂದು ಆಯುಧ ಪೂಜೆ ವೈಭವ. ಅರಮನೆಯಲ್ಲಿ 32 ಆಯುಧಗಳಿಗೆ ಪೂಜೆ. ಇಂದು ರಾಜ್ಯದ ಎಲ್ಲಾ ಕಡೆ ಆಯುಧ ಪೂಜೆಯನ್ನ ಸಂಭ್ರಮದಿಂದ ಆಚರಿಸಲು ಜನ ತಯಾರಾಗ್ತಿದ್ದಾರೆ. ರಾಜ್ಯದ ಪ್ರತಿ ಮನೆಯಲ್ಲಿ ವಾಹನಗಳಿಗೆ ಪೂಜೆಯನ್ನ ನಡೆಸಿ ವಿಶೇಷ ಅಲಂಕಾರ ಮಾಡ್ತಾರೆ. ಅಲ್ಲದೆ ಮನೆಯಲ್ಲಿರುವ ಆಯುಧಗಳನ್ನು ಇಟ್ಟು ಪೂಜೆ ಸಲ್ಲಿಸ್ತಾರೆ. ಹಾಗಾದ್ರೆ ಈಗ ನಡೆಯುವ ಆಯುಧ ಪೂಜೆ ಶುರುವಾಗಿದ್ದೇ ಒಂದು ರೋಚಕ. ಆಯುಧ ವಿಶೇಷ ಪೂಜೆ ಏನು? ಆಯುಧ ಪೂಜೆ ನಡೆಸುವುದಕ್ಕೂ ಒಂದು ಇತಿಹಾಸವಿದೆ. ಈ ಹಿಂದೆ ಪಾಂಡವರು 14 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ಬಂದಾಗ ಎಲ್ಲರೂ ವನವಾಸಕ್ಕೆ ತೆರಳುತ್ತಾರೆ. ವನವಾಸ ಮುಗಿಸಿ ಅಜ್ಞಾತವಾಸದ ಸಂದರ್ಭದಲ್ಲಿ ತಮ್ಮ ಬಳಿ ಇದ್ದಂತಹ ಅಸ್ತ್ರ ಶಸ್ತ್ರಗಳನ್ನ ಪಾಂಡವರು ಬನ್ನಿ ಮರದಲ್ಲಿ ಮುಚ್ಚಿಟ್ಟು ವಿರಾಟರಾಯನ ಆಸ್ಥಾನದಲ್ಲಿ ವಾಸವನ್ನ ಮಾಡ್ತಿದ್ರು. ಈ ವರ್ತಮಾನವನ್ನ ತಿಳಿದುಕೊಂಡ ಕೌರವರು ವಿರಾಟನ ಗೋವುಗಳು ಎಲ್ಲವನ್ನೂ ಕೂಡ ವಶಪಡಿಸಿಕೊಂಡ್ರು. ಈ ಸಂದರ್ಭದಲ್ಲಿ ಯುದ್ಧ ಮಾಡುವುದಕ್ಕೆ ಪಾಂಡವರು ಯುದ್ಧ ಮಾಡುವುದಕ್ಕೆ ಅಡಗಿಸಿಟ್ಟಂತಹ ಶಸ್ತ್ರ ಅಸ್ತ್ರಗಳನ್ನ ತೆಗೆದುಕೊಳ್ಳುವುದಕ್ಕೆ ಮುಂದಾದ್ರು. ಶಸ್ತ್ರ ಅಸ್ತ್ರಗಳನ್ನ ತೆಗೆದುಕೊಳ್ಳುವ ಸಮಯದಲ್ಲಿ ದುರ್ಗಾದೇವಿ ಪ್ರತ್ಯಕ್ಷವಾಗಿ ಶಸ್ತ್ರಗಳನ್ನ ನೀಡಿದ್ರು. ನಂತರ ಪಾಂಡವರು ಈ ಆಯುಧಗಳಿಗೆ ಎಣ್ಣೆ ಮಜ್ಜನ ಮಾಡಿ ಅಭಿಷೇಕ ಮಾಡಿ ಪೂಜೆಯನ್ನ ಸಲ್ಲಿಸಿದರು. ಹೀಗೆ ಆಯುಧ ಪೂಜೆ ಸಂಪ್ರದಾಯ ಭಾರತಕ್ಕೆ ಬಂದಿದೆ. ಅರಮನೆಯಲ್ಲಿ 32 ಆಯುಧಗಳಿಗೆ ಪೂಜೆ. ಇಂದು ಅರಮನೆಯ ಎಲ್ಲಾ ಆಯುಧಗಳನ್ನ ಆಯುಧಗಾರದಿಂದ ತೆಗೆಯಲಾಗುತ್ತದೆ. ನಂತರ ಆ ಆಯುಧಗಳಿಗೆ ಎಣ್ಣೆ ಮಜ್ಜನ ಮಾಡಲಾಗುತ್ತೆ. ಆಯುಧಗಳನ್ನ ವೈಭವದಿಂದ ಕೋಡಿ ಭೈರವೇಶ್ವರ ದೇಗುಲಕ್ಕೆ ತಂದು ಪೂಜೆಯನ್ನ ಸಲ್ಲಿಸ್ತಾರೆ. ಇದರ ಜೊತೆಗೆ ನವರಾತ್ರಿ ಚಂಡಿ ಹೋಮ, ಚಂಡಿ ಪಾಠ, ದುರ್ಗಾಲಕ್ಷ್ಮಿ ಹೋಮ, ಸುವಾಸಿನಿ ಪೂಜೆ ಅರಮನೆಯ ಒಳಭಾಗದಲ್ಲಿ ಕೂಡ ನಡೆಯುತ್ತೆ. ಈ ಸಮಯದಲ್ಲಿ 32 ಆಯುಧಗಳಿಗೆ ವಿಶೇಷವಾದ ಪೂಜೆ ಸಲ್ಲಿಕೆಯಾಗುತ್ತೆ. ಇಂದು ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ವೈಭವದಿಂದ ನಡೆಯಲಿದೆ. ಪಾಂಡವರು ಶಸ್ತ್ರ ಅಸ್ತ್ರಗಳನ್ನ ಪೂಜಿಸಿದ ಇತಿಹಾಸದಿಂದ ಆಯುಧ ಪೂಜೆಗೆ ಪ್ರಾರಂಭವಾಗಿದೆ. 32 ಆಯುಧಗಳಿಗೆ ಪೂಜೆ ಕೂಡ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇವತ್ತು ಅರಮನೆಯಲ್ಲಿ ಶಿವರಾತ್ರಿ ಚಂಡಿ ಹೋಮ ನಡೆಯುತ್ತೆ, ಆಯುಧ ಪೂಜೆ ನಡೆಯುತ್ತೆ. ಅರಮನೆಯಲ್ಲಿ 32 ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ರಾಜ್ಯದಲ್ಲಿ ಇಂದು ಆಯುಧ ಪೂಜೆಯ ವೈಭವ ಮನೆ ಮಾಡಿರುವುದು. ಅರಮನೆಯಲ್ಲಿ 32 ಆಯುಧಗಳಿಗೆ ಪೂಜೆ ನಡೆಯುತ್ತೆ. ಆ ಪೂಜೆ ನಡೀತಾ ಇದೆ. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते. हरद्राचूर्णं समर्पयामि, कुंकुमचूर्णं समर्पयामि, सुगंधा पुष्पमालिकाणिं समर्पयामि, सुगंधा पुष्पमालिकाणिं समर्पयामि. आयुधदेवताभ्यो नमः. पुष्पे पूजयामि. ಧನ್ವಂತರಿ ಕೊಡಿ ಅಂತಿರೋ. महाकाली महालक्ष्मी महासरस्वती दोषे देवताभ्यो नमः. ಇವತ್ತು ಅರಮನೆಯಲ್ಲಿ ಪಾರಂಪರಿಕ ಆಯುಧ ಪೂಜೆ ನಡೆಯುತ್ತೆ. ಕೋಡಿ ಭೈರವೇಶ್ವರ ದೇಗುಲದಲ್ಲಿ ಪೂಜೆ ನಡೀತಾ ಇರೋದಿದು ಮೈಸೂರು ಅರಮನೆಯಲ್ಲಿ ನವರಾತ್ರಿ ಚಂಡಿ ಹೋಮ ಕೂಡ ನಡೀತಾ ಇದೆ. ಈಗಾಗಲೇ ಈ ಆಯುಧ ಪೂಜೆ ಕೂಡ ನಡೀತಾ ಇದೆ. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇವತ್ತು ಮೈಸೂರಿನಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿದೆ.
ಆಯುಧ ಪೂಜೆ ವೈಭವ ಒಂದು ಕಡೆ ನಡೀತಾ ಇರೋದು, ಮತ್ತೊಂದು ಕಡೆ ಪೂಜೆ ಕೂಡ ನಡೀತಾ ಇದೆ. ಆ ಪೂಜೆಯನ್ನು ಕೂಡ ಗಮನಿಸ್ತಾ ಇದ್ದೀರಾ. ಪಾರಂಪರಿಕವಾಗಿ ಏನು ನಡ್ಕೊಂಡು ಬಂದಿದೆ, ಕೋಡಿ ಭೈರವೇಶ್ವರ ದೇಗುಲದಲ್ಲಿ ಈ ಒಂದು ಪೂಜೆ ನಡೀತಾ ಇದೆ. ಅರಮನೆಯಲ್ಲಿ ನವರಾತ್ರಿ ಚಂಡಿ ಹೋಮ ಕೂಡ ನಡೆಯುತ್ತೆ. ಮೈಸೂರಿನಲ್ಲಿ ಇವತ್ತು ಹಬ್ಬದ ವಾತಾವರಣ ನಿರ್ಮಾಣವಾಗಿರೋದು, ಹಬ್ಬದ ವಾತಾವರಣ ಕಳೆಗಟ್ಟಿದೆ. 32 ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಇವತ್ತು ಆಯುಧ ಪೂಜೆ ವೈಭವ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಇನ್ನು ಶಲ್ವ ಪಿಳ್ವೆ ಅಯ್ಯಂಗಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಈ ಅರಮನೆ ಈಗ ಪೂಜೆ ನಡೀತಾ ಇದೆ, ಒಂದು ಕಡೆ ಹಬ್ಬದ ವಾತಾವರಣ ಕೂಡ ಕಳೆಗಟ್ಟಿರೋದು, ಈ ವಿಶೇಷತೆ ಬಗ್ಗೆ ಏನು ಹೇಳ್ತೀರಾ ಅಂತ? ಇವತ್ತು ಮಹಾನವಮಿ, ಆಯುಧ ಪೂಜೆಯ ಅತ್ಯಂತ ವಿಶೇಷ ಸಂಭ್ರಮ ಅರಮನೆಯಲ್ಲಿ. ಆದ್ರೆ ಇದು ಆಯುಧ ಪೂಜೆಯ ಮೊದಲ ಕ್ರಮಗಳಿದು. ಅಂದ್ರೆ ಏನು ಅಂತಂದ್ರೆ ಇದಕ್ಕೆ ಎಣ್ಣೆ ಮಜ್ಜನ ಅಂತ ಕರೀತಾರೆ. ಸಾಮಾನ್ಯವಾಗಿ ಈಗ ಆಯುಧ ಪೂಜೆಯನ್ನ ಕಲ್ಯಾಣ ಮಂಟಪದಲ್ಲಿ ಇಟ್ಟು ಮಹಾರಾಜರೇ ಪೂಜೆ ಮಾಡ್ತಾರೆ. ಅದು ಪ್ರಧಾನವಾದ ಆಯುಧ ಪೂಜೆ. ಈಗ ಏನು ಅಂತಂದ್ರೆ ಮೆರವಣಿಗೆಯಲ್ಲಿ 32 ಆಯುಧಗಳನ್ನ ತೆಗೆದುಕೊಂಡು ಅವೆಲ್ಲವನ್ನು ತೆಗೆದುಕೊಂಡು ಕೋಡಿ ಸೋಮೇಶ್ವರ ಮತ್ತು ಭೈರವೇಶ್ವರ ದೇವಾಲಯದ ಹತ್ರ ಹೋಗಿ ಅಲ್ಲಿ ಆ ಆಯುಧಗಳಿಗೆಲ್ಲ ಒಂದು ರೀತಿಯಾದ ಮಜ್ಜನ ಅಂತಂದ್ರೆ ಸ್ನಾನಾದಿಗಳನ್ನ ಮಾಡಿಸಿ ಎಣ್ಣೆಯನ್ನು ತುಂಬಿ ಅದನ್ನೆಲ್ಲ ಶುದ್ಧಿಪಡಿಸ್ಕೊಂಡು ಅಲ್ಲಿ ಪೂಜೆಯನ್ನು ಮಾಡಿ ಮತ್ತೆ ಮೆರವಣಿಗೆಯಲ್ಲಿ ಕಲ್ಯಾಣ ಮಂಟಪಕ್ಕೆ ತಗೊಂಡು ಬರ್ತಾರೆ. ಈಗ ಅಲ್ಲಿನ ಅರಮನೆಯ ದರ್ಬಾರಿಗಳು ಅಂತ ಏನ್ ಕರೀತಾರೆ, ಅಂದ್ರೆ ರಾಜರ ಪರಿವಾರ, ಅವರು ಈಗ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಎಣ್ಣೆ ಮಜ್ಜನ ಪೂಜೆ ಅಂತ ಹೆಸರು. ಅಂದ್ರೆ ಎಲ್ಲ ಪಟ್ಟದ ಕತ್ತಿ, ಪಟ್ಟದ ಕುದುರೆ ಎಲ್ಲ ಕಾಣಿಸ್ತಾ ಇದೆ ನೋಡಿ, ಪಟ್ಟದ ಆನೆ, ಇವುಗಳನ್ನೆಲ್ಲ ಕರ್ಕೊಂಡು ಪಟ್ಟದ ಕತ್ತಿಯ ಜೊತೆಯಲ್ಲಿ ಅಂದ್ರೆ ಚತುರಂಗ ಬಲ ಯುಕ್ತವಾಗಿ ಅಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಬರ್ತಾರೆ. ಆಮೇಲೆ ಆಯುಧ ಪೂಜೆ ಆಗುತ್ತೆ. ಇದಕ್ಕೆ ಎಣ್ಣೆ ಮಜ್ಜನ ಶಾಸ್ತ್ರ ಅಂತ ಹೆಸರು. ಯಾಕೆ ಅಂತಂದ್ರೆ ಹಿಂದೆ ಕೌರವರು ಈ ವನವಾಸವನ್ನ ಮತ್ತು ಅಜ್ಞಾತವಾಸವನ್ನ ಮಾಡ್ಬೇಕಾಯ್ತು. ಅಜ್ಞಾತವಾಸವನ್ನ ಮಾಡ್ಬೇಕಾದಾಗ ಅವರು ಬನ್ನಿ ಮರದಲ್ಲಿ ದುರ್ಗೆಯ ರಕ್ಷಣೆಯಲ್ಲಿ ಆಯುಧಗಳನ್ನ ಇಟ್ಟಿದ್ರು. ಆ ಆಯುಧವನ್ನ ಕೌರವರು ಇವ್ರನ್ನ ಕಂಡಿಡಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರಲ್ಲ, ಗೋಗ್ರಹಣ ಕಾಲದಲ್ಲಿ ಅದನ್ನ ತಗೊಂಡ್ರು ಆಯುಧಗಳನ್ನೆಲ್ಲ. ಸೊ ಹಾಗಾಗಿ ಇದು ಆಯುಧಗಳನ್ನ ಪಾಂಡವರು ಮರಳಿ ಪಡೆದ ದಿನ. ಆ ರೀತಿ 1 ವರ್ಷ ಕಟ್ಟಿಟ್ಟಿದ್ರಿಂದ ಆಯುಧವನ್ನ ಅದಕ್ಕೆ ಸ್ನಾನ, ಶುದ್ಧೀಕರಣ ಎಲ್ಲ ಮಾಡ್ಬೇಕಾಗಿತ್ತು. ಸೊ ಹಾಗಾಗಿ ಪಾಂಡವರು ಈ ನೀರಿನ ಬಳಿ ತೆಗೆದುಕೊಂಡು ಹೋಗಿ ಆಯುಧಗಳನ್ನೆಲ್ಲ ಶುದ್ಧಿ ಮಾಡಿ ಅದಕ್ಕೆ ಎಣ್ಣೆಯನ್ನೆಲ್ಲ ಹಚ್ಚಿ ಹೊಳಪು ಮಾಡಿಕೊಂಡ್ರು. ಸೊ ಹಾಗೆ ಹೊಳಪು ಮಾಡಿಕೊಂಡ ದಿನವಾಗಿರೋದ್ರಿಂದಾನೇ ಇವತ್ತು ಆಯುಧ ಪೂಜೆನ ಇಡೀ ಭಾರತದಲ್ಲಿ ಆಚರಣೆ ಮಾಡುವಂತಹದ್ದು. ಸೊ ಇವರು ಕೂಡ ತಮ್ಮ ಆಯುಧಗಳನ್ನೆಲ್ಲ ಆಯುಧ ಶಾಲೆಯಲ್ಲಿ ಇಟ್ಟಿದ್ರಲ್ಲ, ಅದನ್ನೆಲ್ಲ ತಗೊಂಡು ಇವತ್ತು ಕೋಡಿ ಸೋಮೇಶ್ವರ ಮತ್ತು ಭೈರವೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದಾರೆ. ಮೊದಲು ಇಲ್ಲಿ ದೇವರಾಜ ಸಮುದ್ರ ಅಂತ ಒಂದು ದೊಡ್ಡ ಕೆರೆ ಇತ್ತು. ಅದಕ್ಕೆ ದೊಡ್ಡ ಕೆರೆ ಅಂದ್ರೆ ನೀರಿಡ್ತಿತ್ತಲ್ಲಿ. ಈಗ ಆ ಸಾಂಕೇತಿಕವಾಗಿ ಕೋಡಿ ಸೋಮೇಶ್ವರ ಭೈರವೇಶ್ವರ ದೇವಾಲಯದ ಹತ್ರ ಈ ನಿಶಾನೆ ಆನೆ, ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು ಇವರೆಲ್ಲ ದರ್ಬಾರಿಗಳ ಜೊತೆಯಲ್ಲಿ ಬಂದಿದ್ದಾರೆ. ಇಲ್ಲಿ ಮಹಾರಾಜರು ಇರೋದಿಲ್ಲ. ಮಹಾರಾಜರು ಒಳಭಾಗದಲ್ಲಿ ಚಂಡಿ ಹೋಮ ಇತ್ಯಾದಿ ಜಪ ಪೂಜೆಗಳಲ್ಲಿ ಇರ್ತಾರೆ. ಇದನ್ನ ತೆಗೆದುಕೊಂಡು ಹೋಗಿ ಕಲ್ಯಾಣ ಮಂಟಪದಲ್ಲಿ ಜೋಡಿಸಲಾಗುತ್ತೆ. ಅಲ್ಲಿ ಕಲ್ಯಾಣ ಮಂಟಪದ ಹತ್ರ ಮಹಾರಾಜರು ಆಮೇಲೆ ಪೂಜೆಗಳನ್ನ ಮಾಡ್ತಾರೆ. ಇದು ಎಣ್ಣೆ ಮಜ್ಜನ ಶಾಸ್ತ್ರ. ಸರ್ ಇನ್ನೊಂದು, ಈ ಬನ್ನಿ ಪೂಜೆಗೆ ಈಗ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ, ಅದರ ಹಿನ್ನೆಲೆ ಏನು, ಅದ್ರ ಬಗ್ಗೆ? ಬನ್ನಿ ಪೂಜೆ ಏನಕ್ಕೆ ಮಾಡ್ತಾರೆ ಅಂತ ಅಂದ್ರೆ ನಾನು ಅದನ್ನೇ ಹೇಳ್ದೆ. ಪಾಂಡವರು ಏನಾಯ್ತು, ಪಾಂಡವರು ಈ ಜೂಜಿನಲ್ಲಿ ಅಂದ್ರೆ ಮಾಯಾ ಜೂಜಿನಲ್ಲಿ ಶಕುನಿಯ ಮೋಸದಿಂದ ಸೋಲ್ಬೇಕಾಯ್ತು. ಸೊ ಹಾಗಾಗಿ ಅವರು ವನವಾಸಕ್ಕೂ ಮತ್ತು ಅಜ್ಞಾತವಾಸಕ್ಕೂ ಹೋಗ್ಬೇಕಾಯ್ತು. ಇದರ ನಿಯಮ ಏನು, ಅಜ್ಞಾತವಾಸ 1 ವರ್ಷ ಮಾಡ್ಬೇಕು. ಒಂದು ವೇಳೆ ಅಜ್ಞಾತವಾಸದಲ್ಲಿ ಅವರು ಏನಾದ್ರು ಕೌರವರು ಪಾಂಡವರನ್ನ ಕಂಡಿಡಿದ್ರೆ ಮತ್ತೆ ವನವಾಸ ಅಜ್ಞಾತವಾಸಕ್ಕೆ ಹೋಗ್ಬೇಕು ಅಂತ ಮಾಡಿದ್ರು. ಸೊ ಯಾರಿಗೂ ಕಾಣದೇ ಇರೋ ಅಸ್ತ್ರಶಸ್ತ್ರಗಳನ್ನೆಲ್ಲ ಸುಮ್ಮನೆ ಎಲ್ಲೋ ಇಡಕ್ಕಾಗಲ್ವಲ್ಲ. ಆದ್ರಿಂದ ದುರ್ಗಾದೇವಿಯ ಸ್ವರೂಪವಾಗಿರುವಂತಹ ಬನ್ನಿ ಮರದಲ್ಲಿ ಒಂದು ಬೊಂಬೆಯ ರೀತಿಯಲ್ಲಿ ಎಲ್ಲ ಆಯುಧಗಳನ್ನ ಮಾಡಿ
ಇವಾಗ ನಾವು ಬೆಡಚಪ್ಪನ ಬೊಂಬೆ ಅಂತ ಈ ಈ ಕಾಗೆ ಮತ್ತು ಇದನ್ನ ಹೆದರಿಸೋದಕ್ಕೋಸ್ಕರ ಹೊಲದಲ್ಲಿ ಮಾಡಿರ್ತಾರಲ್ಲ, ಹಾಗೆ ಆಯುಧಗಳನ್ನ ಇಟ್ಟು ಆಯುಧಗಳನ್ನ ಬನ್ನಿ ಮರಕ್ಕೆ ನೇತಾಕಿದ್ರು. ಅಂದ್ರೆ ದೂರದಿಂದ ನೋಡುವಾಗ ಅದು ಮನುಷ್ಯನ ತರ ಕಾಣ್ತಿತ್ತು, ಭೂತಪ್ಪನ ತರ ಕಾಣ್ತಿತ್ತು, ಯಾರು ಮುಟ್ಟಬಾರದು ಅಂತ. ಹೀಗೆ 1 ವರ್ಷಗಳ ಕಾಲ ಆಯುಧಗಳೆಲ್ಲ ಬನ್ನಿ ಮಂಟಪದಲ್ಲೇ ಇತ್ತು, ಬನ್ನಿನಲ್ಲೇ ಇತ್ತು, ಬನ್ನಿ ಮರದಲ್ಲಿ. ಬನ್ನಿಯನ್ನ ದುರ್ಗಾದೇವಿಯ ಸ್ವರೂಪ ಅಂತ ಭಾವಿಸಲಾಗ್ತದೆ. ಹಾಗಾಗಿ ಬನ್ನಿ ಮಂಟಪದಲ್ಲೇ ಇತ್ತು, ಅಂದ್ರೆ ಬನ್ನಿ ಮರದಲ್ಲೇ ಇತ್ತು. ಹಾಗಾಗಿ ಬನ್ನಿ ಮರನೇ ಅತ್ಯಂತ ಪ್ರಶಸ್ತವಾದದ್ದು ಮತ್ತು ದುರ್ಗಾದೇವಿಯ ಸ್ವರೂಪ, ಅವಳ ಆಯುಧಗಳನ್ನ ಕಾಪಾಡ್ತಾಳೆ ಅನ್ನೋ ನಂಬಿಕೆ ನಮ್ಮ ಭಾರತದಲ್ಲಿ ಮೊದಲಿಂದಲೂ ಇದೆ. ಸೊ ಬನ್ನಿಗೆ ಇನ್ನೂ ಒಂದು ಹೆಸರೇನು ಅಂದ್ರೆ ಅದಕ್ಕೆ ಬೆಂಕಿ ಮರ ಅಂತ ಹೆಸರು. ಅದು ಬಹಳ ಬೇಗ ಅದು ಬೆಂಕಿಯನ್ನು ಉತ್ಪಾದನೆ ಮಾಡುತ್ತೆ. 2 ಕಟ್ಟಿಗೆಯನ್ನು ತಗೊಂಡು ಉಜ್ಜಿದ್ರೆ ಅದು ಅರಣಿಮಂಥನಕ್ಕೆ ಬಹಳ ಒಳ್ಳೇದು. ಅದಕ್ಕೆ ಅದನ್ನ ಯಜ್ಞ ಶಮಿ ಅಂತಾನು ಕೂಡ ಕರೀತಾರೆ. ಶಮಿ ವೃಕ್ಷ ಅಂತ ಕರೀತಾರೆ. ಅದಕ್ಕೆ ಶಮಿ ಶಮಯತೆ ಪಾಪಂ. ನಾಳೆ ಇದನ್ನ ಹೇಳ್ತೀವಿ, ವಿಜಯದಶಮಿ ದಿನ. ಶಮಿ ಶಮಯತೆ ಪಾಪಂ, ಶಮಿ ಪಾಪಗಳನ್ನೆಲ್ಲ ಹೋಗ್ಲಾಡ್ತಾಳೆ. ಶಮಿ ಶತ್ರು ವಿನಾಶಿನಿ, ಶಮಿ ಶತ್ರುಗಳನ್ನೆಲ್ಲ ನಾಶ ಮಾಡ್ತಾಳೆ. ಆಮೇಲೆ ಅರ್ಜುನಸ್ಯ ಧನುರ್ಧಾರಿ, ಅರ್ಜುನನ ಗಾಂಡೀವವನ್ನು ಇಟ್ಕೊಂಡಿದ್ದವಳು. ರಾಮಸ್ಯ ಪ್ರಿಯದರ್ಶಿನಿ, ರಾಮನಿಗೆ ಪ್ರಿಯವನ್ನ ಕೊಟ್ಟವಳು ಅನ್ನೋ ನಂಬಿಕೆಗಳು ಈ ಬನ್ನಿ ಮರಕ್ಕಿದೆ. ಆದ್ರಿಂದ ಬನ್ನಿ ಮರವನ್ನೇ ಮಾಡ್ತಾರೆ. ಈಗ ನೋಡಿ ಇವರೆಲ್ಲ ದರ್ಬಾರಿಗಳು, ಇವರೆಲ್ಲ ದರ್ಬಾರಿಗಳು. ಈ ಬಿಳಿ ಡ್ರೆಸ್ ಹಾಕೊಂಡಿರೋರು ಇದಾರಲ್ಲ, ಪೇಟ ಹಾಕಿ ಬಿಳಿ ಡ್ರೆಸ್ ಹಾಕೊಂಡಿರೋರೆಲ್ಲ ದರ್ಬಾರಿಗಳು. ಅಲ್ಲಿ ಪುರೋಹಿತರು ಕೂಡ, ಅರಮನೆಯ ಪುರೋಹಿತರು ಇರ್ತಾರೆ. ಅವರೆಲ್ಲ ಅವರಿಗೆ ಪೂರ್ತಿ ಹೇಳ್ತಾರೆ ಏನೇನ್ ಮಾಡ್ಬೇಕು ಅಂತ. ಅದೇ ಮಂತ್ರ ಸ್ವರೂಪದಲ್ಲಿ ಅಲ್ಲಿ ಕೋಡಿ ಸೋಮೇಶ್ವರ ಮತ್ತು ಭೈರವೇಶ್ವರ ಸ್ವಾಮಿ, ಇದು ಅರಮನೆಯ ಈಶಾನ್ಯ ದಿಕ್ಕಿನಲ್ಲಿದೆ. ಅದನ್ನ ಇವರು ಶುದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ. ಇದೆಲ್ಲ ಶುದ್ಧೀಕರಣ ಮಾಡಿ, ಅಂದ್ರೆ ಶುದ್ಧೀಕರಣ ಅಂದ್ರೆ ಇನ್ನೇನಿಲ್ಲ, ಸ್ನಾನ. ಬಹಳ ದಿನಗಳಿಂದ ಆಯುಧ ಶಾಲೆಯಲ್ಲಿ ಇದ್ವಲ್ಲ, ಅದಕ್ಕೆಲ್ಲ ಒಂದು ಒರೆಸಿ ಚೆನ್ನಾಗಿ ಸ್ನಾನ ಮಾಡಿಸಿ ಅದಕ್ಕೆ ಎಣ್ಣೆಯನ್ನೆಲ್ಲ ಹಾಕಿ ಶುದ್ಧಿ ಮಾಡಿಕೊಂಡು ತೆಗೆದುಕೊಂಡು ಹೋಗಿ ಇಡುವಂತಹ ಕ್ರಮ. ಸೊ ಇವಾಗ ನೋಡಿ ಆನೆಗಳಿಗೆಲ್ಲ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಪಟ್ಟದ ಆನೆ, ನಿಶಾನೆ ಆನೆ ಇವೆರಡೂ ಇಲ್ಲಿ ಇರ್ತವೆ. ಹಾಗೇನೆ ಕುದುರೆ ಇರುತ್ತೆ, ಅದೇ ರೀತಿ ಹಸು ಇರುತ್ತೆ, ಮತ್ತು ಕಟ್ಲೆ ಮುತ್ತೈದೆಯರು ಅಂತಿದ್ದಾರೆ. ಈ ಕಟ್ಲೆ ಮುತ್ತೈದೆಯರು ಅಂದ್ರೆ ಅರಮನೆಯ ಸುಮಂಗಲಿಯರು. ಇವರು ಈ ಎಲ್ಲಾ ಸುಮಂಗಲಿಯರು ಈ ಪೂಜೆಗಳಲ್ಲಿ ಪಾಲ್ಗೊಳ್ಬೇಕು ಅಂತಿದೆ, ಅವರೆಲ್ಲ ಇರ್ತಾರೆ. ಅದೆಲ್ಲ ಅರಮನೆಯ ಪುರೋಹಿತರು, ಕೋಡಿ ಸೋಮೇಶ್ವರ ಭೈರವೇಶ್ವರ ದೇವಾಲಯದ ಪುರೋಹಿತರು ಇವರೆಲ್ಲ ಇರ್ತಾರೆ, ಮತ್ತು ಮಾವುತರು, ಆನೆಯವರು, ಇದೆ ಅರಮನೆಯ ಸಿಬ್ಬಂದಿ. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ರಿಪಬ್ಲಿಕ್ ಜೊತೆ ಮಾತನಾಡಿದ್ದಕ್ಕೆ.